ನಮ್ಮನ್ನ 40 ವರ್ಷದಿಂದ ಕೇವಲ ರಾಜಕೀಯವಾಗಿ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ನಮ್ಗೆ ಅತ್ಯಂತ ಪ್ರೀತಿ ಕೊಟ್ಟು ಗೌರವ ಕೊಟ್ಟು ನಮ್ಮ ಮೇಲೆ ಒಂದು ನಂಬಿಕೆಯನ್ನ ಇಟ್ಕೊಂಡು ಬಂದಿದ್ದೀರಿ. ನಿಮ್ಮ ನಂಬಿಕೆಗೆ ಯಾವತ್ತಿಗೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಕುಟುಂಬ, ದೇವೇಗೌಡರ ಕುಟುಂಬ ವಂಚನೆಯನ್ನ ಮಾಡತಕ್ಕಂತ ಪ್ರಶ್ನೆ ಇಲ್ಲ. ನನ್ನ ಸವಾಲು ಇಷ್ಟೇ, ನೇರವಾಗಿ ಹೇಳ್ತಾ ಇದ್ದೇನೆ, ಈ ಪ್ರಾಜೆಕ್ಟ್ ಅನ್ನ ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಇಲ್ಲಿಂದಿಲ್ಲೇ ಪ್ರಾಜೆಕ್ಟ್ ಅನ್ನ ಕೈ ಬಿಡಿ. ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿಯ ಒಂದು ಹೆಸರಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಭವಿಷ್ಯದ, ನಮ್ಮ ಭಾರತ ದೇಶದ, ನಮ್ಮ ಕನ್ನಡ ನಾಡಿನ ಭವಿಷ್ಯದ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಆ ಕೃಷಿ ಭೂಮಿಯಲ್ಲಿ ಒಂದು ಶಾಲೆಯನ್ನ ಓಪನ್ ಮಾಡ್ತಾನೆ, ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾನೆ. ಯಾರು ₹1 ದುಡ್ಕೊಳ್ಬೇಡಿ. ಉಚಿತವಾದಂತ ಶಿಕ್ಷಣ ಕೊಡ್ತೇನೆ, ಉಚಿತವಾದಂತ ಆರೋಗ್ಯ ಸೇವೆಯನ್ನ ಕೊಡ್ತೇವೆ. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಮಾತಿಗೆ ಬದ್ಧ. ನನಗಿರ್ತಕ್ಕಂಥವನು ಇವಾಗ ಸದ್ಯಕ್ಕೆ ಒಬ್ಬನೇ ಮಗ. ನಾನಾಗ್ಲಿ, ನನ್ನ ಮಗ ಆಗ್ಲಿ, ನಮ್ ತಂದೆ ಆಗ್ಲಿ, ನಿಮಗೆ ಈ ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇವೆ. ಈ ಸವಾಲನ್ನ ಸ್ವೀಕಾರ ಮಾಡಿ. ನೀವು ಈ ಪ್ರಾಜೆಕ್ಟ್ ನ ಇಲ್ಲಿಂದಿಲ್ಲಿಗೆ ಕೈ ಬಿಟ್ಟಿದ್ದಾದ್ರೆ ಮತ್ತೆ ಪುನರ್ರಚಿಸ್ತೀನಿ. ಮಿಸ್ಟರ್ ಶಾಸಕರೇ, ಮಿಸ್ಟರ್ ಮುಖ್ಯಮಂತ್ರಿಗಳೇ, ನಿಖಿಲ್ ಕುಮಾರಸ್ವಾಮಿ ಸಾರ್ವಜನಿಕರ ಹಿತಾಸಕ್ತಿಗೆ, ನಮ್ಮ ರೈತರ ಮಕ್ಕಳವನ್ನ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ನಮ್ಮ ಕೃಷಿ ಭೂಮಿಯಾಗಿ ನಾನು ಬದಲಾಗಿ ಇದು ನಮ್ಮ ಮಕ್ಕಳ ಹಾಗೂ ರೈತರ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಒಂದು ಸಾರ್ವಜನಿಕರ ಹಿತಾಸಕ್ತಿಗೆ ಮೀಸಲಿಡ್ತಕ್ಕಂಥ ಕೆಲಸ ಮಾಡ್ತೇನೆ.